ನೋಡ್ಬೋದ್ರಿ, ನಾನಿಲ್ಲಿ 1 kg ಅಷ್ಟು ಖಾರದ ಪುಡಿಯನ್ನು ಮಾಡಬೇಕಂತೇಳಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಒಣಗಿದೆ ನೋಡ್ಬೋದು. ಈ ಥರ ನಾನೊಂದು 3 ದಿವಸಗಳ ಕಾಲ ಇದನ್ನು ಚೆನ್ನಾಗಿ ಒಣಗಿಸಿದ್ದೆ. ಇವತ್ತು ಒಳ್ಳೆಯದೊಂದು ಖಾರದ ಪುಡಿ ಇದು ನೋಡಿರಿ. ಚಿಕನ್ಗೆ, ಮೀನಿಗೆ ಮತ್ತು ನಾವು ಟೊಮೆಟೊ ಬಾತ್ ಮಾಡಲಿ, ಬೇಳೆ ಸಾಂಬಾರಿಗೆ ತುಂಬ ಟೇಸ್ಟಾಗಿರುತ್ತೆ. ಅಂಥದ್ದೊಂದು ನಾವಿವತ್ತು ಸಾಂಬಾರು ಪುಡಿಯನ್ನು ಮಾಡೋಣ. 1 ವರ್ಷವಿಡೀ ಇಡ್ಬೋದು. ಇವಾಗ ನೋಡ್ಬೋದು, ನಾನಿಲ್ಲಿ ಒಂದು 1/4 kg ತೂಕ ಮಾಡಿಸ್ಕೊತಂದು ಅರ್ಧ kg ಧನಿಯಾ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು, ನಾನು ಇದನ್ನು ಸಹ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಮಗೆ ಸ್ವಲ್ಪ ಪರಿಮಳ ಬರೋ ತನಕ ನಾವು ಇದನ್ನು ಹುರ್ಕೋಬೇಕ್ರಿ. ಇದನ್ನು ನಾನು ಕ್ಲೀನ್ ಮಾಡಿ ಇದನ್ನು ಮತ್ತೆ ಸ್ವಲ್ಪ ಒಣಗಿಸ್ಬಿಟ್ಟು ಮತ್ತೆ ಕವರಿಗೆ ಹಾಕಿಟ್ಟಿದ್ದೀನಿ. ಇವಾಗ ಒಂದು 3 ನಿಮಿಷಗಳ ಕಾಲ ಆಗಿದೆ ನಂದು. ಇದು ಒಳ್ಳೆ ಪರಿಮಳ ಬರ್ತಾ ಇದೆ ರೀ. ಧನಿಯಾ ಕಾಳು ನಮ್ಮದು ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಇವಾಗ ನಮ್ಮದು ಧನಿಯಾ ಕಾಳನ್ನು ಇಟ್ಕೊತಾ ಇದ್ದೀನಿ. ಮುಟ್ಲಿಕ್ಕೆ ಆಗೋದಿಲ್ಲ, ತುಂಬ ಬಿಸಿ ಇರುತ್ತೆ. ಸ್ವಲ್ಪ ಆರಬೇಕ್ರಿ. ಇದು ತಣ್ಣಗಾದಮೇಲೆ ನಾವು ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ ರೀ. ಒಂದು ದೊಡ್ಡದು ಒಂದು 4 ಇಂಚಿನಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ. ಇದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ನಮಗೆ ಇದು ಚೆನ್ನಾಗಿ ಪರಿಮಳ ಬರಬೇಕ್ರಿ. ಉದ್ದಿನಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಂಟ ನೋವು, ಮೈಕೈ ನೋವು, ಇದು ಉದ್ದಿನಬೇಳೆ ನೋಡಿರಿ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಉದ್ದಿನಬೇಳೆಯನ್ನು ಇದ್ರ ಜೊತೆಗೇ ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕ್ರಿ. ಇವಾಗ ನಮ್ಮದು ಉದ್ದಿನಬೇಳೆದು ಘಮ ಬರ್ತಾ ಇದೆ ರೀ. ಮತ್ತು ಒಳಗಡೆ ಒಂಚೂರು ಲೈಟ್ ಆಗಿದೆ, ಕಲರ್ನು ಚೇಂಜ್ ಆಗಿದೆ. ಈ ಒಂದು ಪರಿಮಳ ಬರಬೇಕಾದ್ರೆ ಇದು ಕಲರ್ ಚೇಂಜ್ ಆದಾಗೇ ನಾವು ಇದನ್ನು ತೆಗೆದು ಇಟ್ಕೋಬೇಕ್ರಿ. ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ಅಂದರೆ ನಮಗೆ ಚಕ್ಕೆದು, ಲವಂಗದು ಮತ್ತು ಉದ್ದಿನಬೇಳೆದು ತುಂಬ ಚೆನ್ನಾಗಿ ಬರುತ್ತೆ ಘಮ. ಇವಾಗ ಈ ಬಾಣಲಿಗೆ ನಾನು ಒಂದು 50 ಗ್ರಾಮ್ನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ರೀ. ಈ ಕಾಳು ಮೆಣಸು ನೋಡಿರಿ ನಮಗೆ ಕೆಮ್ಮು ಕಫಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಇದ್ರ ಜೊತೆಗೇ ಒಂದು 50 ಗ್ರಾಮ್ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪನೇ ನಾವು 1 ನಿಮಿಷ 1.5 ನಿಮಿಷ ಅಂದರೆ ಇದು ಫ್ರೈ ಚೆನ್ನಾಗಿ ಮಾಡ್ಕೋಬೇಕ್ರಿ. ಅಂದರೆ ಇದು ನಮಗೆ ಹಾಳಾಗೋದಿಲ್ಲ ಖಾರದ ಪುಡಿ. ಇವಾಗ ಇದನ್ನು ಸಹ ಸ್ವಲ್ಪನೇ ನಮಗೆ ಪರಿಮಳ ಬರ್ತಾ ಇದೆ. ನಾನು ಇದನ್ನು ಸಹ ಎತ್ತಿಟ್ಕೊತಾ ಇದ್ದೀನಿ ರೀ. ಇವಾಗ ಇದಕ್ಕೇ ನಾವು ಹಾಕ್ಕೊಳ್ಳೋಣ. ಇವಾಗ ಒಂದು 25 ಗ್ರಾಮ್ನಷ್ಟು ನಾನು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ರೀ. ಇವಾಗ ಇದಕ್ಕೇನೆ ನೋಡಿರಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಏಲಕ್ಕಿಯನ್ನು ಇವಾಗ ನಮ್ಮದು ಕಲರು ಚೇಂಜ್ ಆಗಿದೆ ನೋಡ್ಬೋದು. ನಾನು ಇದನ್ನು ತೆಗೆದು ಹಾಕೋತಾ ಇದ್ದೇನೆ. ಇವಾಗ ನಾನು ಮೆಂತ್ಯ ಮತ್ತು ಏಲಕ್ಕಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು 50 ಗ್ರಾಮ್ನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ನಮ್ಮದು ಜೀರಿಗೆ ಸ್ವಲ್ಪನೇ ಸಿಡಿತಾ ಇದ್ದಾಗೇ ನಾವು ಇದಕ್ಕೇನೆ ನೋಡಿರಿ ಒಂದು ಅರ್ಧ ಬೌಲ್ ಅನ್ನೋದ್ರೆ ಇದು ಒಂದು 10-15 ಗ್ರಾಮ್ನಷ್ಟು ಕಸ್ತೂರಿ ಮೆಂತ್ಯವನ್ನು ತೊಗೊಂಡಿದ್ದೇನೆ. ಇದ್ರ ಜೊತೆ ಸ್ವಲ್ಪನೇ ಬಿಸಿ ಮಾಡಿದ್ರೆ ಸಾಕು. ಸ್ವಲ್ಪನೇ ನಮ್ಮದು ಒಂದು 15ರಿಂದ 20 ಸೆಕೆಂಡ್ನಂಗೆ ಇದು ಸ್ವಲ್ಪನೇ ಬಿಸಿ ಇರ್ತದೆ ಪಾತ್ರೆ, ಅದರೊಳಗೆ ಬಿಸಿ ಮಾಡ್ಕೊಂಡ್ರೆ ಸಾಕು. ಇವಾಗ ನಮ್ಮದಿದು ರೆಡಿ ಆಗಿದೆ. ಇದು ಪರಿಮಳ ಬರ್ತಾ ಇದೆ. ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ. ಇವಾಗ ಇದಕ್ಕೇ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ನಾವು ಸ್ವಲ್ಪನೇ ತಣ್ಣಗೆ ಮಾಡ್ಕೋಬೇಕ್ರಿ. ಇವಾಗ ಇದನ್ನು ನಾವು ತಣ್ಣಗಾದ್ಮೇಲೆ ನಾವು ಇದನ್ನು ಮೆಣಸಿನ್ಕಾಯಿ ಒಟ್ಟಿಗೆನೇ ಪುಡಿ ಮಾಡಿಸ್ಬೇಕ್ರಿ. ಸ್ವಲ್ಪ ನಮ್ಮದು ತಣ್ಣಗಾಗಿದೆ. ಇವಾಗ ಅಷ್ಟು ಬಿಸಿ ಏನೂ ತಾಗ್ತಾ ಇಲ್ಲ. ನನ್ನ ಕಡೆ ಅರಿಶಿನ ಕೊಂಬಿಲ್ಲ. ಅರಿಶಿನ ಕೊಂಬಿದ್ದರೆ ಅದು ಒಂದು ಹಾಕೊಂಡ್ಬಿಟ್ಟು ಪುಡಿ ಮಾಡ್ಲಿಕ್ಕೆ ಹಾಕಿದ್ರೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ನಮ್ಮದು ಇದೆಲ್ಲ ತಣ್ಣಗಾಗಿದೆ ರೀ. ನಾವೊಂದು 20 ನಿಮಿಷಗಳ ಕಾಲ ಇದನ್ನು ಬಿಟ್ಟಿದ್ದೆ. ಫುಲ್ ತಣ್ಣಗಾಗಿದೆ. ಇವಾಗ ನಾವು ಎಲ್ಲವನ್ನು ಇದರೊಟ್ಟಿಗೆ ಹಾಕೋಬೇಕ್ರಿ. ಕವರಿಗೆ ಖಾರದ ಪುಡಿ ಮಾಡ್ಸೋಕ್ಕೆ ಎಲ್ಲನೂ ಮಿಕ್ಸ್ ಮಾಡಿದ್ದೇನೆ. ಇವಾಗ ಎಲ್ಲವನ್ನು ಹಾಕಿ ಈ ಥರನೇ ಮಿಕ್ಸು ಮಾಡಿದ್ದೇನೆ ರೀ. ಇದನ್ನು ನಾವು ಇವಾಗ ಹಿಟ್ಟಿನ ಮಿಲ್ಲಿಗೆ ಹೋಗಿ ಇದನ್ನು ಖಾರದ ಪುಡಿ ಮಾಡಿಸ್ಕೊಂಬರ್ಬೇಕು. ಇವತ್ತು ನೀವು ನೋಡ್ಬೋದು ರೀ, ನಾನಿಲ್ಲಿ ಖಾರದ ಪುಡಿಯನ್ನು ಮಾಡಿಸ್ಕೊಂಬಂದಿದ್ದೇನೆ. ಇವತ್ತು ಇಲ್ಲಿ ನಾನು ಅಂದರೆ ನಾವು ರಾತ್ರಿ ಇಟ್ಟರೆ ಬೆಳಗ್ಗೆ ಮಾಡಿಕೊಡ್ತಾರೆ. ಈಗ ನಾವು ಖಾರದ ಪುಡಿಯನ್ನು ಇವಾಗ ಒಂದು ಬಾಣಲಿಗೆ ಹಾಕ್ತಾ ಇದ್ದೇನೆ. ಇವಾಗ ಈ ಖಾರದ ಪುಡಿಗೆ ನೋಡಿರಿ ನಾನು ಒಂದು 100 ಗ್ರಾಮು ಉಪ್ಪು ಹಾಕ್ತಾ ಇದ್ದೇನೆ. ಅಂದರೆ ಇದು ಉಪ್ಪು ಏನಕ್ಕಂದರೆ ಸ್ವಲ್ಪ ಸಪ್ಪೆ ಆಗುತ್ತೆ, ನಮಗೆ ಖಾರ ಟೇಸ್ಟ್ ಬರೋದಿಲ್ಲ 1 ತಿಂಗಳು 2 ತಿಂಗಳು ಆದ ತಕ್ಷಣ. ಅದಕ್ಕೆ ನಾವು ಈ ಥರ ಉಪ್ಪನ್ನು ಹಾಕಿ ಇದ್ರ ಜೊತೆಗೇ ಮಿಕ್ಸ್ ಮಾಡಬೇಕು. ಅಂದರೆ ನಮಗೆ ಖಾರದ ಪುಡಿ ಟೇಸ್ಟ್ನೂ ಚೆನ್ನಾಗಿರುತ್ತೆ
ಮತ್ತು ಹಾಳೂ ಆಗೋದಿಲ್ಲ. ಇದು ಖಾರದ ಪುಡಿ ನೋಡಿರಿ ನಿಮಗೆ ತುಂಬ ಒಳ್ಳೆಗೆ. ಗರಂ ಮಸಾಲ ಇರಲಿಲ್ಲ ಅಂದ್ರೂ ಇದರೊಳಗೆ ನೀವು ಇದು ಮಾಡ್ಬೋದು, ಅಂದರೆ ನಾನ್ ವೆಜ್ಜಿಗಾಗಿರ್ಬೋದು, ವೆಜ್ಜಿಗಾಗಿರ್ಬೋದು, ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಮ್ಮದು ಖಾರದ ಪುಡಿ ಇದು ಮಿಕ್ಸ್ ಮಾಡಿದ್ದೇನೆ. ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಳೋಣ. ನೋಡಿದ್ರಲ್ಲ ನಮ್ಮದು ಖಾರದ ಪುಡಿ ಚೆನ್ನಾಗಿ ನಾವು ಈ ಥರ ಮಾಡಿಟ್ಕೊಂಡ್ರೆ ವರ್ಷವಿಡೀನೂ ನಮಗೆ ಖಾರದ ಪುಡಿ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಖಾರದ ಪುಡಿಯನ್ನು ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಈ ಒಂದು ಖಾರದ ಪುಡಿ ಮಾಡ್ಕೊಂಡ್ರೆ ನೋಡಿರಿ ಒಂದು ವರ್ಷವಿಡೀ ಇಟ್ಟರೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.